ಹಾಯ್ ಎಲ್ಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮೀನ್ ವ್ಲಾಗ್. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ನಾವು ಮಾರ್ನಿಂಗ್ ಎದ್ದು ನಾವು ನನ್ನ ತಂಗಿ ಎಲ್ಲ ಬಂದಿದ್ರು. ಸೊ ಹಂಗಾಗಿ ಒನ್ ಡೇ ಟ್ರಿಪ್ ಅಂತಾನೆ ಅನ್ಬೋದು ಹೋಗ್ತಾ ಇದ್ದೀವಿ. ಎಲ್ಲ ನನ್ನ ಮಗಳು ಕೂಡ ವೆಲ್ಕಮ್ ಮಾಡಿಬಿಟ್ಲು. ಅವಳಿಗೆ ಆಚೆ ಸಿಗ್ತದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾವು ಹೋಗ್ತಾ ಇರೋದು ಬಂದು ಆವನಿ ಬೆಟ್ಟಕ್ಕೆ. ಇದು ಕೋಲಾರ್ ನಿಯರ್ ಬೈ ಇರುತ್ತೆ. ನಾನು ಇಲ್ಲಿ ಬಂದು ಫಸ್ಟ್ ಟೈಮ್ ಬಂದಿದ್ದು. ಸೊ ನಮ್ಮ ಹೊಸಕೋಟೆಯಿಂದ ನಿಯರ್ ಬೈ ಇತ್ತಲ್ವಾ, ಸೊ ಹಂಗಾಗಿ ಸುಮ್ಮನೆ ಓಡಾಡ್ಕೊಂಡು ಬರೋಣ ಅಂತ ಹೋದ್ವಾ. ಬಟ್ ಆ್ಯಕ್ಚುಲಿ ನಾವೇನೋ ಬೇರೆ ಪ್ಲಾನ್ ಮಾಡಿದ್ವಿ, ಅದೇನೋ ಬೇರೆ ಪ್ಲಾನ್ ಆಯಿತು. ಸೊ ಇಲ್ಲಿ ಅಂತ ಹೊರಟ್ವಿ. ಏನಂದ್ರೆ ಔಟ್ಸೈಡ್ ಬಂದಾಗ ನೇಚರ್ನ ಎಂಜಾಯ್ ಮಾಡೋದೇ ಒಂಥರ ಖುಷಿ. ಬರೀ ಟ್ರಾಫಿಕ್ಕು ರೋಡ್ ಎಲ್ಲ ನೋಡಿಬಿಟ್ಟು ನೇಚರ್ ಎಂಜಾಯ್ ಮಾಡಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಮತ್ತು ಈ ಜಾಗದ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಮತ್ತು ಗೂಗಲ್ ಹಾಕಿ ನೋಡಿದಾಗ ನನಗೆ ಗೊತ್ತಾಗಿದ್ದು ಇಲ್ಲಿ ಸೀತಾಮಾತೆ ನೆಲೆಸಿದ ಜಾಗ ಅಂತೆ. ಸೀತಾಮಾತೆ ಮಕ್ಕಳು ಲವಕುಶ ಹುಟ್ಟಿದ ಜಾಗನೂ ಕೂಡ ಅಂತೆ ಇದು. ಹಾಗೆಯೇ ಲವಕುಶ ಮತ್ತು ರಾಮ ನಡುವೆ ಯುದ್ಧ ಆಯ್ತಲ್ವ, ಅದು ಆ ಜಾಗನೂ ಇದೆ ಅಂತೆ. ಮತ್ತು ವಾಲ್ಮೀಕಿ ಆಶ್ರಮ ಕೂಡ ಇದೆ. ಸೊ ತುಂಬ ಕಥೆಗಳಿದೆ ಇಲ್ಲಿ. ಅದೊಂದು ಸ್ವಲ್ಪ ತಿಳ್ಕೊಂಡಂಗೂ ಆಯಿತು ನಮಗೆ. ಮತ್ತು ಇಲ್ಲಿ ಬೆಟ್ಟ ನೋಡ್ತಾ ಇದ್ದೀರಲ್ವ, ಮೇಲೆ ಕಲ್ಲು ಯಾವ ರೀತಿ ಇದಪ್ಪ ಹಿಂಗೆ ಇದೆ, ಹಿಂಗೆ ಇದು ಯಾರೋ ತೊಗೊಂಡೋಗಿ ಎತ್ತಿಟ್ಟಂಗಿದೆ ಅಂತ ಕೂಡ ನಾವು ಮಾತಾಡ್ಕೊತಾ ಇದ್ವಿ. ಯಾಕೆ ಅಂದರೆ ಅದು ಹಂಗಿದೆ, ಯಾರೋ ತೆಗ್ದಿಟ್ಟಂಗೆ ಇದೆ, ಒಂದ್ರ ಮೇಲೆ ಒಂದು ಅಷ್ಟು ಗ್ರಿಪ್ ಆಗಿದೆ. ಆ ಬೆಟ್ಟದ ಮೇಲೆ ಸೀತಾಮಾತೆ ಕುತ್ಕೊಂಡು ಇವರು ಯುದ್ಧನ ನೋಡ್ತಾ ಇದ್ರಂತೆ. ಸೊ ಅದು ಒಂದು ಪುರಾಣ, ಒಂದು ಕತೆ ಇದೆ. ಸೊ ನನಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ. ಸೊ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಾವು ಕೂಡ ಹೊರಟ್ವಿ. ಮತ್ತು ಇನ್ನೊಂದು ಏನು ಗೊತ್ತಾ, ಮೇಲೆ ತುಂಬ ಬೆಟ್ಟ ಹತ್ತೋದಿತ್ತು. ಸ್ವಲ್ಪ ಬಿಸಿಲಿರೋದ್ರಿಂದ ನಾವು ಮಧ್ಯಾಹ್ನ ಹೊಟ್ಟೋಗಿದ್ವಿ ಆಯಿತಾ. ಸ್ವಲ್ಪ ಬಿಸಿಲಿರೋದ್ರಿಂದ ನಮಗೆ ಮಕ್ಕಳನ್ನ ಹಾಕ್ಕೊಂಡು ಹೋಗೋದಕ್ಕೆ ಕಷ್ಟ ಆಗೋಯಿತು. ನೀವು ಯಾರಾದರೂ ಟ್ರೆಕ್ಕಿಂಗ್ ಥರ ಪ್ಲ್ಯಾನ್ ಮಾಡಿಕೊಂಡು ಒನ್ ಡೇ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಆರಾಮಾಗಿ. ಇಲ್ಲಿ ನೋಡ್ತಾ ಇದ್ದೀರಲ್ವ ಮೇಲೆ, ಅದ್ರ ಮೇಲೆ ಇರೋದು ರಾಮ ಸೀತಾ ದೇವಿ ದೇವಸ್ಥಾನ. ಸೊ ಅದ್ರ ಮೇಲೆ ನಾವು ಹೋಗೋದಕ್ಕಾಗಲಿಲ್ಲ, ಮಕ್ಕಳು ಸ್ವಲ್ಪ ಆಟ ಮಾಡ್ತಾಯಿದ್ರು ಅಂತ ಬಂದುಬಿಟ್ವಿ. ಹಾಗೆಯೇ ಇಲ್ಲಿ ದಾರಿಲಿ ಹೋಗ್ತಾ ಸಣ್ಣ ಪುಟ್ಟ ದೇವಸ್ಥಾನಗಳು ಇದೆ, ಮತ್ತು ವಾಲ್ಮೀಕಿ ಆಶ್ರಮ ಕೂಡ ಇದೆ. ನಾನು ಕೆಲವೊಂದು ವಿಡಿಯೋಗಳಲ್ಲೆಲ್ಲ ನೋಡಿದಾಗ ಆ ಬೆಟ್ಟದ್ದು ಕಲ್ಲಿನ ಕೆಳಗಡೆ ಎಲ್ಲ ಮಲಗಿ ಏನೇನೋ ಸಾಹಸ ಎಲ್ಲ ಮಾಡಿದ್ದಾರೆ. ಅಷ್ಟು ಡೀಟೇಲಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾವು ಮೇಲೆ ಹೋಗಿಲ್ವಲ್ಲ. ಸೊ ಹಂಗಾಗಿ ನಿಮಗೂ ಯಾರಾದರೂ ನಿಯರ್ ಬೈ ಬರೋ ಥರ ಇದ್ದರೆ, ಟ್ರಕ್ಕಿಂಗ್ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆರಾಮಾಗಿ ಈ ಪ್ಲೇಸ್ನ ವಿಸಿಟ್ ಮಾಡ್ಬೋದು ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿದೆ. ಕೆಲವೊಂದು ಸಲ ನಾವು ಪ್ಲ್ಯಾನಿಂಗ್ ಮಾಡೋ ಥರ ಆಗಲ್ಲ, ಇನ್ನೇನೋ ಆಗುತ್ತೆ. ಬಟ್ ಅದೇನು ಸಿಗುತ್ತೋ ಅದರಲ್ಲಿ ಎಂಜಾಯ್ ಮಾಡಬೇಕು. ಸೊ ಅದನ್ನು ಕೂಡ ನಾವು ನೋಡಿಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿಯಲ್ಲಿ ಹೋದ್ವಿ. ಸ್ವಲ್ಪ ಅಲ್ಲಿಂದ ಕತೆಗಳು ಕೂಡ ನಾವು ತಿಳ್ಕೊಂಡಂಗಾಯಿತು. ಒನ್ ಡೇ ಟ್ರಿಪ್ ಥರನೇ ಆಗೋಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಬೆಳಗ್ಗೆ ಬಿಟ್ಟಿದ್ದು, ನಾವು ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಸಂಜೆ ಆಗೇ ಹೋಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಬೈ.